ಧರ್ಮಪತ್ನಿ ಸಂಘಮ್ಮ ಅಂತಿದ್ದಳು. ಸಂಘಮ್ಮನಿಗೆ ಸುಮಾರು ದಿನಗಳಿಂದ ಅತಿಸಾರ ರೋಗ ಪ್ರಾರಂಭ ಆಗಿತ್ತು. ಅತಿಸಾರ ಅತಿಸಾರ ಅಂದ್ರೆ ಗೊತ್ತಾಗ್ತದಿಲ್ಲ? ಅತಿಸಾರ ಗೊತ್ತಾಗ್ತದ ಇಲ್ಲ? ಗೊತ್ತಾತ? ಈ ರೋಗ ಒಟ್ಟ ಪುರುಸತ್ತಿಲ್ಲಾರ್ದಂಗ ನಡೆದಿತ್ತು. ದವಾಖಾನೆ ತೋರಿಸ್ತಿರು, ಏನ್ ಔಷಧ ಕೊಡ್ತಂತ ತೋತಿರು, ಒಟ್ಟ ಕಡಿಮೆನೇ ಇಲ್ಲ. ಅಕಸ್ಮಾತ್ ಆಗಿ ಭೀಮಮ್ಮನವರು ದಾರ್ಯಾಗಿ ಭೇಟಿ ಆಗ್ತಾರೆ. ದಾರ್ಯಾಗಿ ಭೇಟಿ ಆದಾಗ ಯಾಕ ದೇಸಾಯಮ್ಮ ಹಿಂಗಾಗಿದೆಲ್ಲ ತಂದಾಗ, ಯಾವ ಏನು ಮಾಡುದ, ನನ್ನ ಪರಿಸ್ಥಿತಿ ಹಿಂಗಾಗ್ಯದ, ಒಟ್ಟ ಮೈಯಾಗ ಶಕ್ತಿ ಇಲ್ಲಾರ್ದಂಗ ಆಗ್ಯದ ತಂದಾಗ ಧರ್ಮದ ಗದಿಗೆ ಬಾ ಹೇಳ್ತೀನಿ ಅಂತ ಹೇಳ್ತಾರೆ. ಆದ್ಮಲ್ಲ ಯಾವ ದೇಸಾಯರ ಶಿವರಾಯ ಸಜ್ಜರ ಧರ್ಮಪತ್ನಿ ಸಂಗಮ್ಮನವರು ಧರ್ಮದ ಗದಿಗೆಗೆ ಬಂದು ನಮಸ್ಕಾರ ಮಾಡಿ, ಯಾವ ಮತ್ತೆ ನನ್ನ ಈ ರೋಗಕ್ಕೆ ಏನು ಮದ್ದು ಅಂದಾಗ, ದೇಸಾಯಮ್ಮ ಶಾಂಗಿ ಒಣಂಗಾಗ್ಯದ, ಹುಗ್ಗಿ ಒಣಂಗಾಗ್ಯದ, ಏನು ಮಾಡಬೇಡ, ಈಗ ಮನೆಗೆ ಹೋದ ಕೂಡಲೇ ಮೊದಲು ಬೇಸಿಗೆ ಶಾವಿಗೆ ಬಸದು ಹಾಲ ಶಾವಿಗೆ ತುಪ್ಪ ಅವನು, ಆಮೇಲೆ ಏನು ಮಾಡು ಅಂದ್ರೆ 3 ಸೇರು ಹೊಸ ಗೋಧಿ ತಗೊಂಡು ಆ ಗೋಧಿ ನಿನ್ನ ಕೈಯಾರೆ ನೀನ ಕುಟ್ಟಿ ಗೋಧಿ ಹುಗ್ಗಿ ತುಪ್ಪ ಮಾಡ್ಕೊಂಡು ಉಂಡು ಬಿಡು, ನಿನ್ನ ರೋಗ ಕಡಿಮೆ ಆಗ್ತದ ಅಂತ ಹೇಳಿಬಿಟ್ರು ಅವ್ರು. ನೋಡ್ರಿ, ಅತಿಸಾರದವ್ರಿಗೆ ಗೋಧಿ ಹುಗ್ಗಿ ಅಂತ ಹುಗ್ಗಿ ಉಣ್ತಾರೆ, ಅತಿಸಾರದವ್ರು ಶಾವಿಗೆ ಉಣ್ತಾರ. ಮುಟ್ಟಿಗೆ ಹೊಡಿತಾರ, ನಮ್ಮ ಕಡೆ ಮುಟ್ಟಿಗೆ ತುಸು ಅಳಿಗಾಡ್ಲಾಗತ್ತವ ಹಡಿ ಮುಟ್ಟಿಗೆ. ಮುಂಜಾನೆ ತಮ್ಮ ಗಟ್ಟಿಯಾಗಿ ಮುಟ್ಟಿಗೆ ಮಾಡಿ ಕುಟ್ಟಿ ಕೊಟ್ಟಳು ಅಂದ್ರೆ ತಿಂತಾದ್ರೆ ಎಲ್ಲ ಬಂದ ಕ್ಲೋಸ್ ಬಾಗಿಲು ಬಂದಾದಂಗ ಆಗಿಬಿಟ್ಟಿರ್ತದ. ಜನ ಎಲ್ಲ ಕೇಳಿದವ್ರು ಅಂತಾರ, ಏನಪ್ಪ ಭೀಮಮ್ಮನ ಲೀಲೆನೆ ತಿಳಿಯಲ್ಲ, ಅವರಿಗೆ ಅತಿಸಾರ ರೋಗ ಹತ್ತದ, ಹುಗ್ಗಿ ಉಣ್ಣುವಂತಾರ, ಶಾವಿಗೆ ತುಪ್ಪ ಉಣ್ಣುವಂತಾರ. ಮಹಾತ್ಮರ ಲೀಲೆ ಗೊತ್ತೇ ಆಗೋದಿಲ್ಲ, ಮಹಾತ್ಮರ ಲೀಲೆನೆ ಗೊತ್ತಾಗೋದಿಲ್ಲ. ಹೆಂಗೋ ಏನೋ ಅಪ್ಪ ಗೊತ್ತಿಲ್ಲ ಅಂತ ತಿಳ್ಕೊಂಡು ಜನ ತಮ್ಮ ಮನಸ್ಸಿಗೆ ಒಂದಂಗ್ ತಾವು ಮಾತಾಡಕತ್ರು. ಬಂದಿರುವ ಸಂಗಮ್ಮ ದೇಸಾಯಿ ಗೌಡ್ಸ್ಯಾನಿ ಅಂತಾರೆ, ತಾಯಿ ಹೇಳ್ಯಾಳಂದ್ರೆ ಆಕಿ ಹೇಳಿದ್ದು ಪಾಲಿಸಬೇಕು. ಆಯ್ತು ಅಂತ ತಿಳ್ಕೊಂಡು ಮನೆಗೆ ಹೋದ ಕೂಡ್ಲೇನೆ ಒಂದಿಟ ತನಗೆ ಬೇಕಾದಷ್ಟು ಶಾವಿಗೆ ಬಸಗೊಂಡು ಶಾವಿಗೆ ಹಾಲ ತುಪ್ಪ ಸಕ್ಕರೆ ಹಾಕೊಂಡು ಬೇಷಾಗಿ ಊಟ ಮಾಡಿದಳು. ಅತಿಸಾರ ರೋಗ ಸ್ವಲ್ಪ ಕಡಿಮೆ ಅನಿಸ್ತು. ಇನ್ನು ಹೊಸ ಗೋಧಿ, ಅದು 3 ಸೇರು ಗೋಧಿ. ಸೇರು ಎದಕ್ಕಂತ ಗೊತ್ತಾ ನಿಮಗೆ? ಎದಕ್ಕಂತಾರೆ ಸೇರು ಅಂತೇಳಿ? ಸೇರು ಅಂದ್ರೆ ನಾವು ಕಲ್ಲಿಗಂತೀವಿ, ನಾವು ಕಲ್ಲಿಗೆ ಸೇರಂತೀವಿ ನಮ್ಮ ಕಡೆಲ್ಲ. ಆ ಕಡೆಲ್ಲ ಸೇರು ಎದಕ್ಕಂತಾರ ಸೊಲಿಗಿ, ನಾವು ಸೊಲಿಗೆ ಅಂತೀವಿ ನೋಡು, ಸೊಲಿಗಿ. ಆ ಸೊಲಿಗೆಗೆ ಸೇರು ಅಂತಾರೆ. 3 ಸೇರ ಹೊಸ ಗೋಧಿ ತಗೋಬೇಕು. ಅದಕ್ಕೆ ಭಯಂಕರ ಮೈಯಾಗ ಶಕ್ತಿ ಇಲ್ಲದಂಗಾಗ್ಯದ, ನೀನಾ ಕುಟ್ಟಬೇಕು. ಹೊಸ ಗೋಧಿ ತಗೊಂಡು ನೀನ ಕುಟ್ಟಿ ಅದನ್ನ ಹುಗ್ಗಿ ಮಾಡ್ಕೊಂಡು ಉಂಡಿ ಬಿಟ್ಟಿ ಅಂದ್ರೆ ನಿನ್ನ ರೋಗ ಕಡಿಮೆ ಆಗ್ತದೆ ಅಂತ ಹೇಳಿದ್ರಲ್ಲ. ಹೊಸ ಗೋಧಿ ತಗೊಂಡು ಕುಟ್ಟಾಕ ಶುರು ಮಾಡ್ಯಾರ. ದೇಸಾಯಿ ಅವರು ಬಂದಂತಾರ, ಹೇ ಗೌಡಿಶಾನಿ ಏನು ಮಾಡಕತ್ತಿ, ಮೊದಲ ನಿನ್ನ ಮೈಯಾಗ ತಾಕತ್ತಿಲ್ಲ, ಅತಿಸಾರ ರೋಗ ಸುಮಾರು ದಿನದಿಂದ ಕಾಡಾಕತ್ತದ, ಈಗ ನೀ ಹಿಂಗ ಕುಟ್ಕೋತ ಕುತ್ತಿ ಅಂತಂದ್ರೆ ನಿನಗೆ ಆರಾಮ ಯಾವಾಗ ಆಗ್ಬೇಕು ಅಂತ ಕೇಳ್ತಾರ ಅವರು. ಇಲ್ರಿ, ಭೀಮಮ್ಮ ಹೇಳ್ಯಾಳ, ತಾಯಿ ಭೀಮಮ್ಮ ಹೇಳ್ಯಾಳ, ನನ್ನ ಕೈಯಾರೆ ಕುಟ್ಟಿ ಹುಗ್ಗಿ ಮಾಡಿಕೊಂಡು ಹುಗ್ಗಿ ತುಪ್ಪ ಉಂಡು ಅಂತಂದ್ರೆ ನನ್ನ ರೋಗ ಕಡಿಮೆ ಆಗ್ತದಂದ್ರಿ, ಅದಕ್ಕೆ ಮಾಡಾಕತ್ತೀನಿ ಅನ್ಕೊಂಡು ಆ ಕುಟ್ಟುದು ಮುಗಿದ ಕೂಡಲೇ ಹುಗ್ಗಿನ ಕುದಿಸಿ ಅದಕ್ಕೆ ತಕ್ಕಂಗೆ ತುಪ್ಪ ಹಾಕೊಂಡು ಬೇಷ್ ಒಂದು ಗಂಗಾಳ ಹುಗ್ಗಿ ತುಪ್ಪ ಹೊಡೆದಳು ದೇಸಾಯಮ್ಮ. ಸಿಕ್ಕದ ಚಾನ್ಸ್ ಅಂತ ತಿಳ್ಕೊಂಡು ಯಾವಾಗ ಹುಗ್ಗಿ ತುಪ್ಪ ಊಟ ಮಾಡಿದಳು ತಾಯಿ ಭೀಮವ್ವ, ನೀ ಹೇಳದಂಗ ಹುಗ್ಗಿ ತುಪ್ಪ ಉಳ್ಳಕತ್ತೀನವ, ಏನಾಗ್ತದ ಆಗ್ಲಿ, ನಿನ್ಮ್ಯಾಗ ಬಿಟ್ಟಿನಿ ಅಂತ ಏನು ಊಟ ಮಾಡಿದಳು, ಅದು ಊಟ ಮುಗಿಯೋದ್ರೊಳಗೆ ಶರೀರದೊಳಗೊಂದು ಹೊಸ ಚೈತನ್ಯ ಬಂದಂಗಾಗಿ ಅವಳಿಗೆ ಅಂಟಿಕೊಂಡಿರ್ತಕ್ಕಂಥ ಅತಿಸಾರ ರೋಗ ತನ್ನಿಂದ ತಾನೇ ಕಡಿಮೆಯಾಗಿ ಹೋಗಿಬಿಟ್ಟಿತ್ತದು. ಭೀಮಾಂಬಿಕಾ ಮಾತಾ ಕೀ. ಇಂತಿಂತ ವಿಚಿತ್ರ